ಹಾಯ್ ಎವ್ರಿವನ್, ಇವತ್ತು ನಾನು ಪಡ್ಡು ಮಾಡೋದು ಹೇಗೆ ತಿಳಿಸ್ಕೊಡ್ತೀನಿ. ಬೇಕಾದ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳಿ. ಆನಿಯನ್ ಚಾಪರ್ ಯೂಸ್ ಮಾಡಿಕೊಂಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಒಗ್ಗರಣೆಗೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕಡಲೆಬೇಳೆ, ಮೆಣಸಿನ್ಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆನಿಯನ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬ್ರೌನ್ ಆದಮೇಲೆ ಅದಕ್ಕೆ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಈಗ ಪಡ್ಡುಕಲ್ಲನ್ನ ಬಿಸಿ ಇಡೋಣ. ಪಡ್ಡುಕಲ್ಲು ಬಿಸಿ ಆಗಲಿ ಅಷ್ಟು ನಾವು ಸಂಪಣ ರೆಡಿ ಮಾಡ್ಕೊಳ್ಳೋಣ. ಸಂಪಣಗೆ ಈಗ ನಾವೇನೇನು ಇಷ್ಟವರೆಗೂ ಫ್ರೈ ಮಾಡಿದ್ರೋ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಾನ್ ಸ್ಟಿಕ್ ತವಾ ಬದಲು ನೀವು ಕ್ಯಾಸ್ಟ್ ಐರನ್ ಪಡ್ಡುಕಲ್ಲನ್ನ ಯೂಸ್ ಮಾಡಿ. ಇದು ಹೆಲ್ತಿ ಮತ್ತು ಟೇಸ್ಟಿಯಾಗಿ ಇರುತ್ತೆ. ಈಗ ಸಂಪಣಕ್ಕೆ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳೋಣ. ಸಂಪಣಕ್ಕೆ ನಾನು ಆಲ್ರೆಡಿ ಉಪ್ಪು ಹಾಕಿದ್ದೆ, ಸೊ ನೀವು ಟೇಸ್ಟ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಈಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಪಡ್ಡುಕಲ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬನ್ನಿ. ನೆಕ್ಸ್ಟು ನೋಡಿ, ಈ ಥರ ಸಂಪಣನ ಹಾಕೋಬೇಕು. ಸೊ ಇದು ಮೀಡಿಯಂ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ವರೆಗೂ ಬೇಯಬೇಕು. ಸೊ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಥರ ಕ್ಲೋಸ್ ಮಾಡಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ಸಾಫ್ಟಾಗಿರುತ್ತೆ. ಪಡ್ಡು ಜೊತೆಗೆ ಚಟ್ನಿ ಅಥವಾ ಸಾಸ್ ಎರಡು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ನೀವು ಬ್ರೇಕ್ಫಾಸ್ಟ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಎರಡಕ್ಕೂ ಕೂಡ ಪ್ರಿಪೇರ್ ಮಾಡ್ಬೋದು. ಹಾಗೆ ಹೆಲ್ತಿ ಕೂಡ ಇದು, ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸಾಫ್ಟಿ ಟೇಸ್ಟಿ ಪಡ್ಡು ರೆಡಿಯಾಗಿದೆ.